ತಾಲೂಕಿನ ಪ್ರಸಿದ್ಧ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಬಸರಕೋಡ ಗ್ರಾಮದ ಶ್ರೀ ಪವಾಡ ಬಸವೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿದ್ದ ಅಂದಾಜು 32 ಕೆಜಿ ತೂಕದ ದೇವರ ಬೆಳ್ಳಿಯ ಮುಖವಾಡ ಪ್ರತಿಮೆ ಕಳ್ಳತನವಾಗಿದ್ದು ಅಪಾರ ಭಕ್ತ ಸಮೂಹದಲ್ಲಿ ತೀವ್ರ ಆತಂಕ ಹಾಗೂ ದಿಗ್ಭ್ರಮೆ ಮೂಡಿಸಿದೆ. ಘಟನೆಯ ಹಿನ್ನೆಲೆ: ಸೋಮವಾರ ಬೆಳಗಿನ ಜಾವ ಎಂದಿನಂತೆ ದೇವಾಲಯದ ಅರ್ಚಕರು ಪೂಜಾ ಕಾರ್ಯಗಳಿಗಾಗಿ ಬಂದಾಗ ಗರ್ಭಗುಡಿಯಲ್ಲಿ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ತಕ್ಷಣವೇ ಎಚ್ಚೆತ್ತ ದೇವಾಲಯದ ಆಡಳಿತ ಮಂಡಳಿಯು ಪೊಲೀಸರಿಗೆ ಮಾಹಿತಿ ನೀಡಿದೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಡಿವೈಎಸ್ಪಿ ಚಂದ್ರಕಾಂತ ನಂದರೆಡ್ಡಿ, ಸಿಪಿಐ ಮಹಮ್ಮದ್ ಫಸಿಯುದ್ದೀನ್ ಹಾಗೂ ಪಿಎಸ್ಐ ಸಂಜಯ ತಿಪ್ಪರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರ ತಂಡವು ಸ್ಥಳಕ್ಕೆ ಆಗಮಿಸಿ ಪ್ರಮುಖ ಸುಳಿವುಗಳನ್ನು ಕಲೆ ಹಾಕಿದೆ. ಸದ್ಯ ಆಡಳಿತ ಮಂಡಳಿ ನೀಡಿದ ದೂರಿನನ್ವಯ ಪ್ರಕರಣ ದಾಖಲಾಗಿದ್ದು, ಕಳ್ಳರ ಪತ್ತೆಗಾಗಿ ಪೊಲೀಸರು ವಿಶೇಷ ತಂಡಗಳನ್ನು ರಚಿಸಿ ಬಲೆ ಬೀಸಿದ್ದಾರೆ. ಜೂನ್ 27ರಿಂದಲೇ ಬಂದಾಗಿದ್ದ ಸಿಸಿ ಕ್ಯಾಮೆರಾಗಳು. ಘಟನೆ ಕುರಿತು ಮಾಹಿತಿ ನೀಡಿರುವ ದೇವಾಲಯ ಆಡಳಿತ ಮಂಡಳಿಯ ಅಧ್ಯಕ್ಷ ಕೆವೈ ಬಿರಾದಾರ, ಗರ್ಭಗುಡಿಯಲ್ಲಿದ್ದ 32 ಕೆಜಿಯ ಬೆಳ್ಳಿಯ ಪ್ರತಿಮೆ ಕಳ್ಳತನವಾಗಿದೆ. ದುರದೃಷ್ಟವಶಾತ್ ಜೂನ್ 27ರಿಂದಲೇ ದೇವಾಲಯದ ಸಿಸಿ ಕ್ಯಾಮೆರಾಗಳು ತಾಂತ್ರಿಕ ಕಾರಣದಿಂದ ಬಂದಾಗಿದ್ದವು. ನಮಗೆ ಬಂದ್ ಕುರಿತು ಇಂದೇ ತಿಳಿದಿದೆ. ಭಾನುವಾರ ತಡರಾತ್ರಿ 12ರಿಂದ 3 ಗಂಟೆಯ ಮಧ್ಯದ ಅವಧಿಯಲ್ಲಿ ಕಳ್ಳತನ ನಡೆದಿರಬಹುದು. ಇದರಲ್ಲಿ ಹೊರ ರಾಜ್ಯದ ಕಳ್ಳರ ಕೈವಾಡವಿರುವ ಶಂಕೆಯಿದೆ ಎಂದು ತಿಳಿಸಿದ್ದಾರೆ. ಲಾಕರ್ ಕಿಲಿಗಳ ಮಧ್ಯದಲ್ಲಿ ಗದ್ದಿಗೆಯಲ್ಲಿ ಪ್ರತಿಷ್ಠಾಪಿಸಿದೆವು. ಸಿಸಿಟಿವಿ 8 ಸಿಸಿಟಿವಿಗಳನ್ನು ಚಾಲೂ ಮಾಡಿದ್ದೆವು. ಎಲ್ಲ ಯಥಾಪ್ರಕಾರವಾಗಿ ನಡೆದಿತ್ತು. ಆ ನಡೆದ ವೇಳೆದಾಗ ಇವತ್ತಿನ ಸನ್ನಿವೇಶದಲ್ಲಿ ಆ ಸಿಸಿಟಿವಿ 27ನೇ ತಾರೀಕಿನವರೆಗೆ ಸುವ್ಯವಸ್ಥಿತ ಇದ್ದು, ಮೊನ್ನೆ ಜೂನ್ 27. ಆದ್ರೆ ನಾವು ಲೈವ್ ಚಲೋದ ಅಂತ ಹೇಳ್ಕೇರಿ ನಮಗೆ ಅದು ಒಳಗೆ ಏನಾಗೈತೆ ಅನ್ನೋದು ಅಷ್ಟು 27ಕ್ಕೆ ಬಂದ್ ಆಗೈತಿ ಸಿಸಿಟಿವಿ. ಇವತ್ತಿನ ನೋಡ್ಲಕ್ಕಲ್ಲಿ ಇವತ್ತ 6ನೇ ತಾರೀಕು ಅಂದ್ರೆ 8 ದಿವಸ ಆ ಸಿಸಿಟಿವಿ ಬಂದ್ ಆಗೈತಿ. ಯಾರೋ ಅನಾಮಿಕರು ರಾತ್ರಿ 12 ಗಂಟೆಯಿಂದ ಈ ಕಾರ್ಯ ನಡೆಗಿದ್ದು 3 ಗಂಟೆ ಒಳಗೆ ಜರುಗೈತೆ ಅಂತ ನಮ್ಮೆಲ್ಲ ದೇವಸ್ಥಾನದ ಕಮಿಟಿಯವರಿಗೆ ಎಲ್ಲ ಇಡೀ ಊರ ಗ್ರಾಮಸ್ಥರಿಗೆ ಗುರುತಾಗಿ ಇವತ್ತ ಅದನ್ನ ಎಲ್ಲರೂ ಬಂದರು. PSI ಸಾಹೇಬರು, CPI, DYSP ಅವರು ಎಲ್ಲರೂ ಬಂದು ಅದು 32 ಕೆಜಿ ಇದೆ. 35 ಕೆಜಿ ಬೆಳ್ಳಿ. ಇದು ಒಂದೇ ಮೂರ್ತಿ ಗದ್ದಿಗೆ ಮೇಲೆ ಇದ್ದ ಒಂದೇ ಮೂರ್ತಿ ಅದು ತೆಗೆದುಕೊಂಡು ಹೋಗ್ಯಾರ. ಅದು 35 ಕೆಜಿ. ಅದು ಏನೋ ಸ್ವಲ್ಪ ವೆಸ್ಟೇಜ್ ಅವರು ತೆಗೆದು ಏನೋ ಅದು 30-31 ಕೆಜಿ ಇರ್ಬೋದು. ಅದು 27ಕ್ಕ ನಮಗ್ ಗುರ್ತದ್ದು ಈಗ ಗುರ್ತದ ನೋಡಿದ ಚೆಕ್ ಮಾಡಿದಾಗ ಗುರ್ತದ. 27ರಿಂದ ಈವರೆಗೂ ಚಲೋ ಐತಲ್ಲ, ಚಲೋ ಇರ್ತೈತಿ. ಒಳಗ ಏನೋ ಸ್ವಲ್ಪ ಮಾಡ ಗದ ಸಿಡ್ಲು ಆ ಭರವಸೆಯಿಂದ ಅದು ಸ್ವಲ್ಪ ಏನೋ ಹೊರಗ
ಆ ಟಿವಿ ಒಳಗೆ ಬರ್ಲಿಲ್ಲ. ಭಕ್ತರದ್ದು ಇದು ಏನು ಒಂದು ಮನಿದೆಲ್ಲ ಯಾರ ಮೇಲೂ ಸಂಶಯ ಪಟ್ಟುಕೊಳ್ಳೋದಿಲ್ಲ. ಭಕ್ತರ ಒಂದು ಇದರ್ಲಿಂದ ಅದು ಆದದ್ದು, ಎಲ್ಲ ತಯಾರಾದದ್ದು, ಅದು ದಾನಿಗಳ ರೂಪದಲ್ಲಿ ಆ ಒಂದು ನಿರ್ಮಾಣ ಆದದ್ದು. ಯಾರಿಗೆ ಏನು ಎಲ್ಲರೂ ಭಕ್ತರ, ಅವ್ರ ಮೇಲೆ ಇವ್ರ ಮೇಲೆ ನಮಗ್ ಸಂಶಯ ಪಟ್ಟುಕೊಳ್ಳುವಂಥದ್ದು ಏನಿಲ್ಲ. ಆದ್ರೆ ಒಂದು ವಿಷಯ ಏನಂದ್ರೆ ಸಾಧುಗಳು ಬರ್ತಾರ, ಅಂತರ್ರಾಜ್ಯದವರು ಬರ್ತಾರ, ಬೇರೆ ಜಿಲ್ಲಾದವರು ಬರ್ತಾರ, ಸ್ಟೇಟ್ನವರು ಬರ್ತಾರ, ಬೇರೆ ಬೇರೆ ಬರ್ತಾರ, ಎಲ್ಲೆಲ್ಲಿ ಅವರು ಬರ್ತಾರ ಹೋಗ್ತಾರ. ನಾವು ಅವರು ಬರೋರು ತಮ್ಮಷ್ಟಕ್ಕೆ ತಾವು ಬರ್ತಾರ ಹೋಗ್ತಾರ ಮಾಡ್ತಾರ. ಏನರೇ ಅವ್ರನ್ನ ಯಾರೇ ಸ್ವಲ್ಪ ಕುಡಿದು ಬಹಳ ವಿಪರೀತ ಕೆಲವೊಬ್ಬರು ಮಾಡ್ತಿದ್ರು. ಅಂಥವ್ರ ಮುಖಾಂತರ ಯಾರ ಇವ್ರು ಅಂತರ್ರಾಜ್ಯ ಕಳ್ಳರು ಅವ್ರ ಜೋಡಿ ಕೂಡ್ಕೊಂಡು ಶಾಮೀಲಾಗಿ ಏನಾರ ಓದರ್ಬೇಕು ಅಂತ ನಮ್ಮ ಒಂದು ಸಂಶಯ. ಈ ಪ್ರಕಾರ ಆಗೈತಿ. ಇದೇ ಪೊಲೀಸ್ ಸ್ಟೇಷನ್ದ ಕಂಪ್ಲೇಂಟ್ ಆಗೈತ್ರಿ. ಈಗ ಅದೇ ಇದಕ್ಕ ಸನ್ನಿವೇಶ ಬಂದೆವು. ಇವತ್ತಿನ ಪೊಲೀಸರಿಗೆ ಏನ್ ಹೇಳುದು ಅನ್ನಕೇನ್ರಿ, ಎಲ್ಲ ಅವರು ಬಂದು ನೋಡ್ಕೊಂಡು ಹೋದ್ರು. CPI ಅವರು ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ಯಾರ. ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. CCTV ಅಲ್ಲೇ ನಮ್ಮೂರಲ್ಲಿ ಐತಿ, ಈ ಕಡೆ ಮಾದ್ನಾಳ್ ಐತಿ, ಈ ಕಡೆ ಗುಂಡ್ಕರ್ಚಿ ಒಳಗೆ ಐತಿ. ಎಲ್ಲ ಟವಲಿಗೆ ಸಾಧ್ಯತೆಯಾಗಿ ನೋಡ್ಕೊಂಡು ಅವರು ಭರವಸೆ ಕೊಟ್ಟಾರ. ಆದಷ್ಟು ಇದನ್ನ ಮಾಡೋಣ. ಇತಿಹಾಸದಲ್ಲಿ ಈ ಘಟನೆ ಕಳುವು ಆದದ್ದು ನನ್ನ ಘಟನೆ. ನಾನು 40 ವರ್ಷದಿಂದ ಸಂಸ್ಥೆಯ ಸದಸ್ಯನಾಗಿ ಇವತ್ತು ಅಧ್ಯಕ್ಷನಾಗಿ ಕಾರ್ಯರೂಪಿಸಿಂದ ಏನೋ ಒಂದು ಪೈಸದ ಘಟನೆ ಕಳುವಾದ ಘಟನೆಗಳಿಲ್ಲ. ಏನ್ರಿ ಹುಂಡಿ ಅದು ಏನು ಯಾವಾಗಲೂ ಕಳ್ಳತನ ಆಗಿಲ್ಲ. ಇದೆ ಹೌದು. ಅಂದ್ರೆ 2 ಮೂರ್ತಿ ಮಾಡಿಸ್ತೀವಿ. 2 ಅದಾವ್ರಿ. ಈಚೆ ಕಡೆ ಒಂದು ಮಾಡಿಸಿ, ಇನ್ನೊಂದು ಮೂರ್ತಿ ಐತಿ. ಆ ಮೂರ್ತಿ 2 ಕೂಡ 55 kg. 55 kg ಅದು ವೇಸ್ಟೇಜ್ ತೆಗೆದು ಒಂದು 50 kg ಇರ್ಬೇಕ್ರಿ 2 ಕೂಡಿ. ಮತ್ತೆ ಇದು ಒಂದು ಮೂರ್ತಿ ಒಂದು ಅಂದಾಜು 32 kg ಇರ್ಬೋದು. ಅಂದಾಜು 80 ಲಕ್ಷ ರೂಪಾಯಿ ಅದರದ್ದು ವ್ಯಾಲ್ಯೂಯೇಷನ್, ಇವತ್ತಿನ ವ್ಯಾಲ್ಯೂಯೇಷನ್ ಪ್ರಕಾರ. ಮತ್ತೆ ಅದು ಮಾಡಿದ ಮಜೂರಿ ಹಿಡಿದ್ರೆ 1 ಕೋಟಿ ಮೇಲ್ಪಟ್ಟು ಹೋಗ್ತದೆ. ಯಾಕಂದ್ರೆ ಮಾಡೋಕ ಕ್ವಿಂಟಲ್ ಕೆಜಿಗೆ 25-30 ಸಾವಿರ ರೂಪಾಯಿ ತಗೊಂಡಾರ. ಈ ಸದ್ದು ಮತ್ತೆ ಬೆಳ್ಳಿ ರೇಟ್ ಹೆಚ್ಚಾಗೈತೆ ಅಂದ್ರೆ ಕೆಜಿಗೆ 50 ಸಾವಿರ ಏನೈತಿ ಈಗ ಮಾಡೋ ಮಜೂರಿ. ಮತ್ತೆ ಅದು ಕೆಜಿ ಅಂದ್ರೆ 32 kgಗೆ 50 ಸಾವಿರ ಅಂತ ಹೇಳಿದ್ರೆ ಮತ್ತೆ 16 ಲಕ್ಷ 18 ಲಕ್ಷ ಅದೇ ಆಯ್ತು. ಅದಕ್ಕೆ ಈ ನಮೂನಿ ಆಗೈತಿ. ನಮ್ಗೆಲ್ಲ ಒಂದು ಯಾಕಂದ್ರೆ ಬಹಳ ಒಂದು ಖೇದಕರ ಸಂಗತಿ. ಸಂಸ್ಥೆಯಲ್ಲಿ ಹಿಂಗ ಯಾವುದೂ ಆಗಿಲ್ಲ. ಇವತ್ತಿನ ಘಟನೆ ನನ್ನ 50 ವರ್ಷದ ಒಂದು ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ಒಂದು ಸದಸ್ಯನಾಗಿ ಅಧ್ಯಕ್ಷನಾಗಿ ಇಂಥ ಘಟನೆ ಇದೇ ಮೊದಲ ಅಂತ ತಿಳ್ಕೊಂಡು ನನಗೆ ವಿಷಯ ಬೇಕು. ಆಡಳಿತ ಮಂಡಳಿ ಸದಸ್ಯ ಶ್ರೀಶೈಲ ಮೇಟಿ ಮಾತನಾಡಿ, ಕರ್ತೃಗದ್ದುಗೆಯ ಮೇಲಿನ ದೇವರ ಪ್ರತಿಮೆ ಕಳ್ಳತನವಾಗಿರುವುದು ಭಕ್ತರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಹಾಲಿ ಮತ್ತು ಮಾಜಿ ಶಾಸಕರು ಘಟನೆಗೆ ಕಳವಳ ವ್ಯಕ್ತಪಡಿಸಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಚರ್ಚಿಸಿದ್ದಾರೆ. ಪೊಲೀಸರು ಆದಷ್ಟು ಬೇಗ ಕಳ್ಳರನ್ನು ಬಂಧಿಸಿ ದೇವರ ಪ್ರತಿಮೆಯನ್ನು ಮರಳಿ ತರಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಂಡಳಿಯ ಸದಸ್ಯರಾದ SB ನಾಡಗೌಡ, SS ಹಂಡರಗಲ್ಲ ಉಪಸ್ಥಿತರಿದ್ದರು. ಬಸವೇಶ್ವರ ಮೂರ್ತಿ ಕಳುವಿನ ಪ್ರಕರಣದಲ್ಲಿ ಪವಾಡ ಬಸವೇಶ್ವರ ಭಕ್ತರಲ್ಲಿ ತುಂಬಾ ಆತಂಕ ಉಂಟಾಗಿದೆ. ಆ ಆತಂಕ ದೂರ ಮಾಡಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಾಕಷ್ಟು ಪ್ರಯತ್ನಗಳ ಮಾಡ್ತಾ ಇದೆ. ಅದಕ್ಕೆ ತಕ್ಕಂಗೆ ಮಾಜಿ ಶಾಸಕರಾಗಿರ್ಬೋದು, ಪ್ರೆಸೆಂಟ್ ಶಾಸಕರು ಕೂಡ ಬಹಳ ಮುತುವರ್ಜಿ ವಹಿಸಿ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿನ ಆದೇಶ ಮಾಡಿದ್ದರಿಂದ ಪೊಲೀಸ್ ಇಲಾಖೆ 2-3 ತಂಡಗಳ ರಚನೆ ಮಾಡಿಕೊಂಡು ಈ ಭಕ್ತರ ಪವಾಡ ಬಸವೇಶ್ವರ ಮೂರ್ತಿ ಕಳುವಿನ ಪ್ರಕರಣದ ಇತ್ಯರ್ಥಕ್ಕಾಗಿ ಭಕ್ತರ ಮನಸ್ಸಿನ ಗೊಂದಲವನ್ನು ದೂರ ಮಾಡಲಿಕ್ಕೆ ಶತಪ್ರಯತ್ನ ಮಾಡ್ಲಿಕ್ಕತ್ತಾರೆ. ಆದಷ್ಟು ಬೇಗ ಈ ಪ್ರಕರಣ ಬೆಳಕಿಗೆ ಬಂದು ಆ ಮೂರ್ತಿ ಮರಳಿ ದೇವಸ್ಥಾನಕ್ಕೆ ಬರುವಂತಾಗಲಿ. ಮಾಜಿ ಪ್ರಧಾನಿ ದೇವೇಗೌಡರ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದ ಪ್ರತಿಮೆ. ಈ ಬೆಳ್ಳಿಯ ಪ್ರತಿಮೆಗೆ ವಿಶೇಷ ರಾಜಕೀಯ ಹಾಗೂ ಧಾರ್ಮಿಕ ಹಿನ್ನೆಲೆ ಇದೆ. ಮುದ್ದೇಬಿಹಾಳ ಕ್ಷೇತ್ರದ ಮಾಜಿ ಶಾಸಕ AS ಪಾಟೀಲ ನಡಹಳ್ಳಿಯವರು ದೇವರಹಿಪ್ಪರಗಿ ಕ್ಷೇತ್ರದ ಶಾಸಕರಾಗಿದ್ದ ಅವಧಿಯಲ್ಲಿ ತಮ್ಮ ಹರಕೆ ತೀರಿಸಲು ಒಟ್ಟು 55 kg ಬೆಳ್ಳಿಯಲ್ಲಿ ಬಸರಕೋಡದ ಶ್ರೀ ಪವಾಡ ಬಸವೇಶ್ವರ ಹಾಗೂ ಶ್ರೀ ಮಲ್ಲಪ್ಪ ಶರಣರ ದೇವಾಲಯದ ಕರ್ತೃಗದ್ದುಗೆಗೆ ಬೆಳ್ಳಿಯ ಮುಖವಾಡ ಪ್ರತಿಮೆಗಳನ್ನು ಮಾಡಿಸಿದ್ದರು. 2016-17ರಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ಸಮ್ಮುಖದಲ್ಲಿ ಈ ನೂತನ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು. ಅದರಲ್ಲಿ ಈಗ ಪವಾಡ ಬಸವೇಶ್ವರ ದೇವರ 32 kg ತೂಕದ ಪ್ರತಿಮೆ ಕಳವಾಗಿದೆ. ಶಾಸಕ ಅಪ್ಪಾಜಿ ನಾಡಗೌಡ ಭೇಟಿ. ಕಳ್ಳತನದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳೀಯ ಶಾಸಕ ಅಪ್ಪಾಜಿ ನಾಡಗೌಡರು ತಕ್ಷಣವೇ ದೇವಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಅಲ್ಲದೆ ಸ್ಥಳದಲ್ಲಿದ್ದ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದು ತನಿಖೆಯನ್ನು ಚುರುಕುಗೊಳಿಸುವಂತೆ ಸೂಚಿಸಿದರು. ಜಾಗೃತಿ ವಹಿಸಬೇಕಿದೆ ಆಡಳಿತ ಮಂಡಳಿ.
ಬಸರಕೋಡದ ಪವಾಡ ಬಸವೇಶ್ವರ ದೇವಾಲಯಕ್ಕೆ ಭವ್ಯ ಇತಿಹಾಸವಿದೆ. ವರ್ಷದಲ್ಲಿ 3 ಬಾರಿ ಜಾತ್ರೆ ಹಾಗೂ 1 ಬಾರಿ ಮಹಾರಥೋತ್ಸವ ಜರುಗಲಿದ್ದು, ರಾಜ್ಯ ಹೊರ ರಾಜ್ಯಗಳಲ್ಲಿ ಅಪಾರ ಭಕ್ತರನ್ನು ಹೊಂದಿದೆ. ಇಂತಹ ಪವಿತ್ರ ಸ್ಥಳಕ್ಕೆ ಕಳ್ಳರು ಕನ್ನ ಹಾಕಿರುವುದು ಭಕ್ತರ ಮನಸ್ಸಿಗೆ ಆಘಾತ ತಂದಿದೆ. ರಾಜ್ಯದ ಇತರೆ ಪ್ರಸಿದ್ಧ ದೇವಾಲಯಗಳಲ್ಲಿ ದೇವರಿಗೆ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳನ್ನು ಕೇವಲ ವಿಶೇಷ ದಿನಗಳು ಅಥವಾ ಜಾತ್ರಾ ಮಹೋತ್ಸವಗಳಲ್ಲಿ ಮಾತ್ರ ತೊಡಿಸಿ ನಂತರ ಪೊಲೀಸ್ ಭದ್ರತೆಯ ಸ್ಟ್ರಾಂಗ್ ರೂಂಗಳಲ್ಲಿ ಇಡಲಾಗುತ್ತದೆ. ಆದರೆ ಇಲ್ಲಿ ಸದಾಕಾಲ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಭರಣಗಳನ್ನು ದೇವರಿಗೆ ಧರಿಸುತ್ತಿರುವುದೇ ಕಳ್ಳರ ಕಣ್ಣು ಬೀಳಲು ಕಾರಣವಾಗಿದೆ. ಇನ್ನಾದರೂ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ದೇವಾಲಯಕ್ಕೆ ಸೂಕ್ತ ಸಿಸಿಟಿವಿ ಕಣ್ಗಾವಲು, ಹಗಲು ರಾತ್ರಿ ಭದ್ರತಾ ಸಿಬ್ಬಂದಿ ನೇಮಕ ಹಾಗೂ ವಿಮೆ ಸೇರಿದಂತೆ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. Yeah!